ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ಎಷ್ಟೊಂದು ದಿನ ಆಯ್ತಲ್ಲ ನಾನು ವಿಡಿಯೋಸ್ ಮಾಡಿ, ಅದು ವಿಡಿಯೋಸ್ ಹಾಕಕ್ಕಾಗ್ತಾ ಇರಲಿಲ್ಲ. ಸೊ ಸುಮಾರು ಜನ ಮೇಲ್ ಮಾಡ್ತಾ ಇದ್ರಿ ನನಗೆ, ಕಾಮೆಂಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ ಯಾಕೆ ನೀವು ವಿಡಿಯೋಸ್ ಮಾಡ್ತಾ ಇಲ್ಲ, ಏನಕ್ಕೆ ಅಂತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ನನ್ನ ಮಗಳಿಗೆ ಆಪರೇಷನ್ ಆಗಿರೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ನನಗೆ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ. ಅದು ಬಿಟ್ರೆ ಬೇರೆ ಏನು ರೀಸನ್ ಇಲ್ಲ. ಸೊ ಅದಕ್ಕೋಸ್ಕರ ನನಗೆ ಎಷ್ಟು ದಿನ ವಿಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅವಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರೋದ್ರಿಂದ. ಬಟ್ ಇನ್ಮೇಲೆ ಹಂಗಲ್ಲ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಇವತ್ತಿನ ನನ್ನ ಟಾಪಿಕ್ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಸುಮಾರು ಗಂಡಸರು ಫೇಸ್ ಮಾಡ್ತಿರುವಂತಹ ತೊಂದರೆ ಇದು. ಏನಪ್ಪಾ ಅಂದ್ರೆ ಮೇಲ್ ಫರ್ಟಿಲಿಟಿ ಬಗ್ಗೆ. ಎಸ್, ನಾನು ಅದು ಯಾವೆಲ್ಲ ರೀಸನ್ಗೆ ಆಗುತ್ತೆ ಅನ್ನೋದನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ಒಂದು 20 years ಬ್ಯಾಕ್ ನೋಡೋದಾದ್ರೆ, ಅವಾಗೆಲ್ಲ ನಾವು ನೋಡ್ತಾ ಇದ್ದಿದ್ದು, ಕೇಳ್ತಾ ಇದ್ದಿದ್ದು ಬರೀ ಹೆಂಗಸರಲ್ಲಿ ಮಾತ್ರ ಆ ತರದ್ದು ಪ್ರಾಬ್ಲಮ್ಗಳು ಇರುತ್ತೆ ಅಂತ. ಅಂದ್ರೆ ಮಹಿಳೆಯರಲ್ಲಿ ಮಾತ್ರ ಬಂಜೆತನ ಅಥವಾ ಫರ್ಟಿಲಿಟಿ ಅಂತ ಏನ್ ಹೇಳ್ತೀವಿ, ಸೊ ಇದನ್ನ ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಮೇಲ್ ಫರ್ಟಿಲಿಟಿ ಅನ್ನುವಂಥದ್ದು ಸೇಮ್ ಹೇಗೆ ಹೆಂಗಸರಲ್ಲಿ ಪ್ರಾಬ್ಲಮ್ಗಳು ಇರುತ್ತೆ, ಅದೇ ತರ ಕೆಲವೊಂದು ರೀಸನ್ಗೆ ಮೇಲ್ ಫರ್ಟಿಲಿಟಿ ಅನ್ನೋದನ್ನು ಸಹ ಆಲ್ಮೋಸ್ಟ್ ಒಂದು 20 to 30% ಇವಾಗ ಆಗ್ತಾ ಇದೆ. ಸೊ ಲೈಫಲ್ಲಿ ಮದ್ವೆ ಆದ್ಮೇಲೆ ಎಲ್ಲಾ ಗಂಡಸರಿಗೂ ಅಪ್ಪ ಅನ್ನೋಂತ ಕರೆಸ್ಕೋಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ಅವರಲ್ಲೇ ಇರುವಂತಹ ಒಂದು ಸಮಸ್ಯೆಗಳಿಂದ ಅವರಿಗೆ ಏನು ಅಪ್ಪ ಅಂತ ಕರೆಸ್ಕೊಳ್ಳುವಂತ ಯೋಗ ಸಿಗ್ತಾ ಇರೋದಿಲ್ಲ. ಎಷ್ಟೋ ಜನಕ್ಕೆ ಇವಾಗ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಿದ್ರೆ ಯಾವೆಲ್ಲ ರೀಸನ್ಗೆ ಮೇಲ್ ಫರ್ಟಿಲಿಟಿ ಅಂದ್ರೆ ಪುರುಷ ಬಂಜೆತನ ಆಗತ್ತೆ ಅಂತ ನೋಡೋದಾದ್ರೆ, ನಂಬರ್ 1 ರೀಸನ್ ಏನಪ್ಪಾ ಅಂದ್ರೆ ನಿಮ್ಮ ಸ್ಪರ್ಮ್ ಕ್ವಾಲಿಟಿ, ಅಂದ್ರೆ ನಿಮ್ಮ ವೀರ್ಯಾಣು ಕ್ವಾಲಿಟಿ ಇಲ್ದಲೇ ಇರುವಂತದ್ದು, ಮತ್ತೆ ಕೌಂಟ್ಸ್ ಇಲ್ಲದೆ ಇರುವಂತದ್ದು. ಅಂದ್ರೆ ಸ್ಪರ್ಮ್ ಕೌಂಟ್ಸ್ ಪ್ಲಸ್ ಕ್ವಾಲಿಟಿ ಎರಡು ಇಲ್ಲದೆ ಇರುವಂತದ್ದು. ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಟೆಸ್ಟಿಸ್ ಚಿಕ್ಕದಾಗಿರುವಂತದ್ದು, ಅಂದ್ರೆ ಕನ್ನಡದಲ್ಲಿ ವೃಷಣಗಳು ಅಂತ ಏನ್ ಹೇಳ್ತೀವಿ. ಸೊ ವೃಷಣಗಳು ಕಮ್ಮಿ ಇದ್ದಂತ ಟೈಮಲ್ಲಿ, ಅಂದ್ರೆ ಚಿಕ್ಕದಿದ್ದಂತ ಟೈಮಲ್ಲಿ, ಸೊ ಅವಾಗ್ಲೂ ಕೂಡ ನಿಮ್ಗೆ ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಇನ್ನ ಥರ್ಡ್ ಒನ್ ಏನಪ್ಪಾ ಅಂದ್ರೆ, ಇನ್ ಕೇಸ್ ನಿಮ್ಗೆ ಯಾವಾಗ್ಲಾದ್ರೂ ನಿಮ್ಮ ಏನು ಪ್ರೈವೇಟ್ ಪಾರ್ಟಿಗೆ ಏಟ್ ಆಗಿರುವಂತದ್ದು ಅಥವಾ ಬೇರೆ ಏನೋ ಮಾಡ್ಕೊಂಡು ಇನ್ಫೆಕ್ಷನ್ ಆಗಿರುವಂತದ್ದು, ಸೊ ಈ ತರದ್ದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ, ಚಿಕ್ಕ ಸಣ್ಣ ಪುಟ್ಟ ಏಟಲ್ಲ, ಬಲವಾಗಿ ಏನಾದ್ರೂ ನಿಮ್ಮ ಪ್ರೈವೇಟ್ ಪಾರ್ಟಿಗೆ ಏಟ್ ಬಿದ್ದಿದ್ರೆ, ಸೊ ಇದು ಮದ್ವೆ ಆದ್ಮೇಲೆ ನಿಮ್ಗೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗತ್ತೆ. ಇನ್ನ ಲಾಸ್ಟ್ ಬಟ್ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್. ಎಸ್, ಈಗ ನಾನು ಆಗ್ಲೇನೆ ಹೇಳ್ದಂಗೆ 20 ವರ್ಷದ ಹಿಂದೆ ಯಾರಿಗೂ ಈ ತರದ ಪ್ರಾಬ್ಲಮ್ ಇರಲಿಲ್ಲ. ಇತ್ತು, ಬಟ್ ಈ ಲೆವೆಲ್ಗೆ ಇರಲಿಲ್ಲ. ಈಗ ಏನು ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ, ಸೊ ಅಷ್ಟೊಂದು ಇರಲಿಲ್ಲ. ಇವಾಗ ಯಾಕಿದೆ ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್. ಎಸ್, ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರುವಂತದ್ದು, ಮತ್ತೆ ಯಾವಾಗ್ಲೂ ಸ್ಟ್ರೆಸ್ ಆಗಿರುವಂತದ್ದು, ಹೊರಗಡೆಯಿಂದ ಮನೆಗೆ ಬಂದ್ರು ಅದೇ ಯೋಚನೆಯಲ್ಲಿ ಇರುವಂತದ್ದು, ಮತ್ತೆ ನಿಮ್ಮ ಊಟ ತಿಂಡಿ ಎಲ್ಲದನ್ನು ಇದರಲ್ಲಿ ಕೌಂಟ್ ಆಗುತ್ತೆ. ಸೊ ಈ ನಿಮ್ಮ ಲೈಫ್ ಸ್ಟೈಲ್ ಇಂದ ಏನಾಗುತ್ತಪ್ಪ ಅಂದ್ರೆ, ನಿಮ್ಮ ಬ್ಯಾಡ್ ಲೈಫ್ ಸ್ಟೈಲ್ ಎಫೆಕ್ಟ್ ಏನಾಗುತ್ತೆ ಅಂದ್ರೆ, ನಿಮ್ಮ ಸ್ಪರ್ಮ್ ಮೇಲೆ, ನಿಮ್ಮ ವೀರ್ಯದ ಮೇಲೆ ಎಫೆಕ್ಟ್ ಆದಾಗ, ಸೊ ಅದರಿಂದ ನಿಮಗೆ ಫರ್ಟಿಲಿಟಿ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಮೊದಲು ಸರಿ ಮಾಡ್ಕೊಳ್ಳಿ. ಸೊ ಇದಿಷ್ಟು 4 ರೀಸನ್ಗೆ ಗಂಡಸರಲ್ಲಿ ಮೇಲ್ ಫರ್ಟಿಲಿಟಿ ಅಂದ್ರೆ ಪುರುಷ ಬಂಜೆತನ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ಇದೇ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇದ್ರೂ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಇಲ್ಲ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ಅವರು ನಿಮಗೆ ಟ್ರೀಟ್ಮೆಂಟ್ನ ಹೇಳ್ತಾರೆ. ಸೊ ಇದು ಯಾವುದೇ ಪ್ರಾಬ್ಲಮ್ ಇದ್ರೂ ನೀವು ಎದುರ್ಕೊಳ್ಳೋದು ಬೇಡ. ಇದೆಲ್ಲದನ್ನು ಸರಿ ಮಾಡುವಂತ ಇವಾಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಸೊ ಸರಿ ಮಾಡ್ತಾರೆ, ನೀವು ಅಪ್ಪ ಅಂತ ಕರೆಸ್ಕೋಬಹುದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹಾಗೆ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ. ನಿಮ್ಮ ಲೈಫ್ ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರು, ಅಂದ್ರೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರ್ಬೋದು, ಇಲ್ಲ ಪ್ರೀತಿ ಪ್ರೇಮ ಕಲಹ ಆಗಿರ್ಬೋದು, ಅಂದ್ರೆ ನಿಮ್ಮ ಲವ್ ಮಾಡಿದಂಥವ್ರು ಬಿಟ್ಟೋಗಿರುವಂತದ್ದಾಗಿರ್ಬೋದು, ನಿಮ್ಮನ್ನ ರಿಜೆಕ್ಟ್
ಕಾರಣನೇ ಇಲ್ಲದೆ ನಿಮ್ಮನ್ನ ರಿಜೆಕ್ಟ್ ಮಾಡಿರುವಂತದ್ದಾಗಿರ್ಬೋದು. ಸೊ ಮತ್ತೆ ಯಾರಾದ್ರೂ ನಿಮ್ಮ ಹತ್ರ ಸಾಲ ಇಸ್ಕೊಂಡು ನಿಮ್ಗೆ ಕೊಡದೇ ಇದ್ರೆ, ಹಾಗೆ ಲೈಂಗಿಕ ಸಮಸ್ಯೆ ಮತ್ತೆ ಆರೋಗ್ಯ ಸಮಸ್ಯೆ, ಇದು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಸಹ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರನ ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಮತ್ತೆ ಇದರಲ್ಲಿ ಕೆಲವೊಬ್ರು ಸಕ್ಸಸ್ ಆಗಿದ್ದಾರೆ ಕೂಡ, ಅದಕ್ಕೋಸ್ಕರ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಸೊ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.